ಎಲ್ರಿಗೂ ನಮಸ್ಕಾರ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರಾವಣ ಮಾಸದ ಶುಕ್ಲ ಪಕ್ಷದ 2ನೇ ಶುಕ್ರವಾರ ಬರುವಂತಹ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲರ ಮನೆಯಲ್ಲೂ ಎಲ್ಲಿಲ್ಲದ ಸಡಗರ ಸಂಭ್ರಮ. ವರಮಹಾಲಕ್ಷ್ಮಿಯನ್ನು ಸಂಪತ್ತು ಸಮೃದ್ಧಿಯ ಅಧಿದೇವತೆ ಅಂತ ಹೇಳಿ ಕರೀತಾರೆ. ವರಮಹಾಲಕ್ಷ್ಮಿ ಪೂಜೆಯನ್ನು ಶ್ರದ್ಧಾ ಭಕ್ತಿಯಿಂದ ನಮ್ಮ ಯಥಾನುಶಕ್ತಿಗೆ ಅನುಸಾರವಾಗಿ ಪೂಜಿಸಿದರೆ ದೇವಿ ಸುಖ, ಶಾಂತಿ, ಸಮೃದ್ಧಿ, ಸಂಪತ್ತನ್ನು ನೀಡಿ ಮನೆಯಲ್ಲಿ ಸದಾ ನೆಲೆಸ್ತಾಳೆ ಅನ್ನೋ ನಂಬಿಕೆ ಎಲ್ರದು. ವರಮಹಾಲಕ್ಷ್ಮಿ ಪೂಜೆಯ ಪೂರ್ವ ತಯಾರಿ ಹೇಗಿರಬೇಕು, ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು, ಕಳಸದ ಪ್ರತಿಷ್ಠಾಪನೆ ಹೇಗೆ ಮಾಡಬೇಕು, ಹೀಗೆ ಸವಿವರವಾಗಿ ತಿಳ್ಕೊಳ್ತಾ ಹೋಗೋಣ. ಮೊದಲು ನಾವು ಹಬ್ಬದ ಪೂರ್ವ ತಯಾರಿ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಪೂಜಾ ಸಾಮಗ್ರಿಗಳ ಪಟ್ಟಿಯನ್ನು ರೆಡಿ ಮಾಡ್ಕೊಳ್ಬೇಕು. ಅಂಗಡಿಯಲ್ಲಿ ತರುವಂತಹ ಎಲ್ಲ ಸಾಮಗ್ರಿಗಳನ್ನು ಮೊದಲನೇ ತಂದು ಹೊಂದಿಸಿ ಇಟ್ಕೋಬೇಕಾಗತ್ತೆ. ಪೂಜೆಗೆ ಬೇಕಾಗುವಂತಹ ತಾಮ್ರದ ಪಾತ್ರೆಗಳು, ಬೆಳ್ಳಿ ಪಾತ್ರೆಗಳು, ಹಾಗೆ ಆರತಿ ತಟ್ಟೆ, ದೀಪಗಳು, ಕಳಸ, ಹೀಗೆ ಪೂಜೆಗೆ ಜೋಡಿಸುವಂತಹ ತಟ್ಟೆಗಳು, ಮುತ್ತೈದರಿಗೆ ಕೊಡುವಂತಹ ಬಾಗಿಣದ ವಸ್ತುಗಳು, ಹೀಗೆ ಎಲ್ಲ ವಸ್ತುಗಳನ್ನ ತೊಳೆದು ಜೋಡಿಸಿ ಇಟ್ಕೋಬೇಕಾಗತ್ತೆ. ಹೀಗೆ ಎಲ್ಲ ವಸ್ತುಗಳನ್ನು ಜೋಡಿಸಿ ಇಟ್ಕೊಳ್ಳೋದ್ರಿಂದ ಆರಾಮವಾಗಿ ಗಡಿಬಿಡಿ ಇಲ್ಲದೆ ನಾವು ದೇವಿ ಪೂಜೆಯನ್ನು ಮಾಡಿ ಮುಗಿಸ್ಬೋದು. ಈ ಹಬ್ಬದಲ್ಲಿಯೂ ಕೂಡ ವಾಸ್ತುಶುದ್ಧಿ ತುಂಬಾ ಮುಖ್ಯ. ಅದರಿಂದ ಮನೆಯನ್ನು ಶುದ್ಧೀಕರಿಸುವಂತಹ ಕೆಲಸವನ್ನು 2 ದಿನದ ಮುಂಚಿತವಾಗಿ ಮುಗಿಸ್ಕೊಂಡ್ರೆ ಬೇರೆ ಕೆಲಸಗಳನ್ನು ಮಾಡ್ಕೊಳ್ಳೋಕ್ಕೆ ಸುಲಭ ಆಗುತ್ತೆ. ಪೂಜಾ ಸಮಯ ಬೆಳಗಿನ ಸೂರ್ಯೋದಯದ ಸಮಯದಲ್ಲಿ, ಅಂದರೆ ಬೆಳಗಿನ ಜಾವ 4:30ರಿಂದ 5:30 ಒಳಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಲಕ್ಷ್ಮಿಯನ್ನು ಪೂಜಿಸಿ ಆರಾಧಿಸೋದಕ್ಕೆ ಸೂಕ್ತ ಸಮಯ ಅಂತ ಹೇಳ್ತಾರೆ. ಹಾಗೆಯೇ ಶುಭ ಸಂಜೆ ಗೋಧೂಳಿ ಲಗ್ನದಲ್ಲಿ ಸಂಜೆ 6 ಗಂಟೆಗೆ ಕೂಡ ದೇವಿಯನ್ನು ಆರಾಧಿಸೋಕ್ಕೆ ಸೂಕ್ತವಾದ ಒಂದು ಕಾಲ ಅಂತಲೇ ಹೇಳಲಾಗಿದೆ. ನಮ್ಮ ಅನುಕೂಲವನ್ನು ನೋಡಿಕೊಂಡು ನಾವು ಪೂಜೆಯನ್ನು ಮಾಡ್ಕೋಬಹುದು. ಆದಷ್ಟು ಬೆಳಗಿನ ಜಾವ ನಾವು ಕಳಸ ಪ್ರತಿಷ್ಠಾಪನೆಯನ್ನು ಮಾಡಿ ಪೂಜೆಯನ್ನು ಮಾಡಿ ಮುಗಿಸಿದರೆ ಇಡೀ ದಿವಸ ಮನೆಯಲ್ಲಿ ಹಬ್ಬದ ವಾತಾವರಣ ಇರುತ್ತೆ. ಹಿಂದಿನ ದಿನವೇ ಎಲ್ಲ ವ್ಯವಸ್ಥೆಗಳನ್ನು ಸಿದ್ಧತೆಗಳನ್ನು ಮಾಡಿಕೊಂಡು ಬೆಳಗ್ಗೆ ದೇವಿ ಪೂಜೆಯನ್ನು ಸರಿಯಾದ ಸಮಯಕ್ಕೆ ಮಾಡಿ ಮುಗಿಸ್ಬೋದು. ಹಾಗೆ ಸಂಜೆ ಬರುವಂತಹ ಮುತ್ತೈದೆಯರಿಗೆ ಬಾಗಿಣ ಕೊಡೋದಕ್ಕೆ, ಹಾಗೆ ನಾವು ಕೂಡ ಬೇರೆಯವ್ರ ಮನೆಗೆ ಹೋಗಿ ಬಾಗಿಣ ತಗೊಂಡು ಬರೋದಕ್ಕೆ ಸಮಯ ಸಿಗುತ್ತೆ. ಹಾಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡುವವರು ಹಿಂದಿನ ದಿನವೇ ಮಂಟಪದ ಅಲಂಕಾರ, ಬಾಳೆ ಕಂಬ ಕಟ್ಟೋದು, ತೋರಣ ಕಟ್ಟೋದು, ಹಾಗೆ ದೇವಿ ಕಲಶಕ್ಕೆ ಸೀರೆ ಉಡಿಸೋದು, ಈ ರೀತಿಯ ಕೆಲಸಗಳನ್ನು ನಾವು ರೆಡಿ ಮಾಡಿಟ್ಕೋಬೇಕಾಗತ್ತೆ. ಬೆಳಗ್ಗೆ ಬೇಗನೆ ಎದ್ದು ಮನೆಯನ್ನು ಗುಡಿಸಿ ಒರೆಸಿ ಸ್ನಾನ ಮಾಡಿ ಮನೆ ಮುಂದೆ ರಂಗೋಲಿ ಹಾಕಿ ದೇವಿ ಕೂರಿಸುವ ಸ್ಥಳವನ್ನು ಶುದ್ಧಿ ಮಾಡಬೇಕಾಗತ್ತೆ. ನಂತರ ಕುಲದೇವತೆಯನ್ನು ಪ್ರಾರ್ಥಿಸಿ ಕಳಸ ಪ್ರತಿಷ್ಠಾಪನೆಯನ್ನು ಮಾಡಬೇಕಾಗತ್ತೆ. ಕಳಸವನ್ನು ಪೂರ್ವಾಭಿಮುಖವಾಗಿ ಇಡಬೇಕಾಗತ್ತೆ. ಪೂರ್ವಾಭಿಮುಖವಾಗಿ ಇಡೋದಕ್ಕೆ ಸ್ಥಳದ ಅಭಾವ ಇರೋರು ಉತ್ತರಾಭಿಮುಖವಾಗಿ ಪ್ರತಿಷ್ಠಾಪನೆ ಮಾಡಬಹುದು. ಮಂಟಪದ ಮಧ್ಯಭಾಗಕ್ಕೆ ಬಾಳೆ ಎಲೆ ಅಥವಾ ಮಣೆಯನ್ನು ಹಾಕಿ ಅದರ ಮೇಲೆ ಅಷ್ಟಕಮಲದ ಒಂದು ರಂಗೋಲಿಯನ್ನು ಬಿಡಿಸಿ ಒಂದು ತಟ್ಟೆಗೆ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಕಳಸವನ್ನು ಇಡಬೇಕು. ಕೆಲವರು ಬಿಂದಿಗೆ ಇಟ್ಟು ಅದರ ಮೇಲೆ ಕಳಸವನ್ನು ಇಡ್ತಾರೆ. ಇನ್ನು ಕೆಲವರು ಕಳಸನ ಮಾತ್ರ ಇಟ್ಟು ಅದರ ಮೇಲೆ ತೆಂಗಿನಕಾಯಿ ಇಟ್ಟು ಪೂಜಿಸ್ತಾರೆ. ಅವರವರ ಮನೆಯಲ್ಲಿ ಯಾವ ರೀತಿ ಪದ್ಧತಿಯಂತೆ ನಡ್ಕೊಂಡು ಬಂದಿರುತ್ತೋ ಹಾಗೆ. ಬಿಂದಿಗೆ ಇಡುವವರು ಬಿಂದಿಗೆ ತುಂಬ ಅಕ್ಕಿ ಅಥವಾ ಗೋಧಿ ಧಾನ್ಯವನ್ನು ತುಂಬಿಸಿ ಇಡ್ತಾರೆ. ಮೇಲೆ ಇಡುವಂತಹ ಒಂದು ಕಳಸಕ್ಕೆ ಮಡಿ ನೀರನ್ನು ತುಂಬಿಸಿ ಇಡಬೇಕಾಗತ್ತೆ. ನೀರಿಗೆ ಅರಿಶಿನ, ಕುಂಕುಮ, ಅಕ್ಷತೆ, ಒಂದು ಹೂವನ್ನು ಹಾಕಿ ಒಂದು ಬೆಳ್ಳಿ ಅಥವಾ ಒಂದು ಕಾಯಿನು, 5 ರೂಪಾಯಿ ಕಾಯಿನ್, ಹೀಗೆ ಅನುಕೂಲಕ್ಕೆ ತಕ್ಕಂತೆ ನಮಗೆ ಯಾವ್ದು ಸಿಗುತ್ತೋ ಅದನ್ನು ಹಾಕಿ ಇಡ್ಬೋದು. ಗಂಗೆ ಪೂಜೆಯನ್ನು ಮಾಡಿ ನಂತರ ಕಳಸಕ್ಕೆ 5 ವೀಳ್ಯದೆಲೆ ಅಥವಾ 5 ಮಾವಿನ ಎಲೆಯನ್ನು ಇಟ್ಟು ಅದರ ಮೇಲೆ ತೆಂಗಿನಕಾಯಿಯನ್ನು ಇಡಬೇಕು. ನೀವು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ದೇವಿಗೆ ಸೀರೆಯನ್ನು ಉಡಿಸಿ ಅಲಂಕಾರ ಮಾಡಬಹುದು. ಬ್ಲೌಸ್ ಪೀಸ್ನಿಂದಲೂ ಕೂಡ ಅಲಂಕಾರವನ್ನು ಮಾಡಬಹುದು. ದೇವಿ ಅಲಂಕಾರ ಪ್ರಿಯ ಆದ್ದರಿಂದ ನಾವು ದೇವಿಗೆ ಇಷ್ಟವಾಗುವಂತಹ ಸುವಾಸನೆಯಿಂದ ಕೂಡಿದಂತಹ ಹೂಗಳನ್ನು ಶೃಂಗರಿಸ್ಬೋದು. ದೇವಿಗೆ ಕಮಲದ ಹೂ ಅಂದರೆ ತುಂಬಾ ಇಷ್ಟ. ಆದ್ದರಿಂದ ನಾವು ಒಂದಾದರೂ ಕಮಲದ ಹೂವನ್ನು ದೇವಿಗೆ ಸಮರ್ಪಿಸಬೇಕು. ಕಮಲದ ಹೂ ಸಿಗಲಿಲ್ಲ ಅಂದರೆ ಕಮಲದ ಬೀಜ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ, ಅದನ್ನು ಕೂಡ ಇಟ್ಟು ಪೂಜಿಸ್ಬೋದು. ಗೆಜ್ಜೆ ವಸ್ತ್ರ ಕೂಡ ದೇವಿಗೆ ತುಂಬಾ ಇಷ್ಟ. ಗೆಜ್ಜೆ ವಸ್ತ್ರವನ್ನು ಕೂಡ ಹಾಕಿ ನಾವು ದೇವಿಯನ್ನು ಶೃಂಗರಿಸ್ಬೋದು. ಹಾಗೆ ನಾವು ಉಪಯೋಗಿಸುವಂತಹ ಒಡವೆಗಳನ್ನು ಅರಿಶಿನ ಮತ್ತು ಹಾಲಿನಲ್ಲಿ ತೊಳೆದು ಶುದ್ಧಿ ಮಾಡಿ ದೇವಿಗೆ ಹಾಕಿ ಶೃಂಗರಿಸ್ಬೋದು. ದೇವಿಯ ಕಳಶಕ್ಕೆ ಮಾಂಗಲ್ಯವನ್ನು ಕಟ್ಟಬೇಕಾಗತ್ತೆ. ಮಾಂಗಲ್ಯ ಇಲ್ಲದೆ ಇರೋರು ಒಂದು ಹಸಿ ನೂಲಿಗೆ ಅರಿಶಿಣದ ಕೊಂಬನ್ನು ಕಟ್ಟಿ ಕಳಶಕ್ಕೆ ಕಟ್ಟಬೇಕಾಗತ್ತೆ. ಕಳಶಕ್ಕೆ ಇಡುವಂತಹ ತೆಂಗಿನಕಾಯಿಗೆ ಅರಿಶಿಣವನ್ನು ಹಚ್ಚಿ ಇಡ್ಬೋದು.
ಹಾಗೆಯೇ ದೇವಿ ಪೂಜೆ ಮಾಡುವವರು ಒಂದು ವ್ರತದ ದಾರವನ್ನು ರೆಡಿ ಮಾಡಿ ಇಟ್ಕೋಬೇಕು. 16 ಎಳೆ ಇರುವ ಹಸಿ ನೂಲಿಗೆ 9 ಗಂಟನ್ನು ಹಾಕಿ ಮಧ್ಯದಲ್ಲಿ ಒಂದು ಬಿಡಿ ಹೂವನ್ನು ಕಟ್ಟಿ ಕೈಗೆ ಕಟ್ಕೋಬೇಕಾಗತ್ತೆ. ಲಕ್ಷ್ಮೀ ಪೂಜೆಗಿಂತ ಮೊದಲು ನಾವು ಗಣಪತಿಯನ್ನು ಪ್ರತಿಷ್ಠಾಪಿಸಿ ಗಣಪತಿ ಪೂಜೆಯನ್ನು ಮಾಡಬೇಕಾಗತ್ತೆ. ಎಲ್ಲ ಪೂಜೆಗಳಲ್ಲೂ ಸಹ ಗಣಪತಿಗೆ ಅಗ್ರ ಪೂಜೆ ಆಗಿರೋದ್ರಿಂದ ಗಣಪತಿಯನ್ನು ಕಳಸದ ಬಲಭಾಗದಲ್ಲಿ ಇಡಬೇಕು. ಗಣಪತಿಯ ಸಣ್ಣ ವಿಗ್ರಹವನ್ನು ಇಡ್ಬೋದು. ಇಲ್ಲ ಅನ್ನೋರು ಹಸುವಿನ ಸಗಣಿಯಿಂದ ಒಂದು ಉಂಡೆಯನ್ನು ಮಾಡಿ ಅದಕ್ಕೆ 2 ಗರಿಕೆಯನ್ನು ಸಿಕ್ಕಿಸಿ ಅರಿಶಿನ ಕುಂಕುಮ ಹಚ್ಚಿ ಒಂದು ವಿಳ್ಯದೆಲೆಗೆ ಸ್ವಲ್ಪ ಅಕ್ಕಿಯನ್ನು ಹಾಕಿ ಅದ್ರ ಮೇಲೆ ಇಡ್ಬೋದು. ಕೆಲವರು ಅರಿಶಿನದಿಂದ ಕೂಡ ಗಣಪತಿಯನ್ನು ಮಾಡಿ ಇಡ್ತಾರೆ. ಒಂದು ತಟ್ಟೆಯಲ್ಲಿ ವಿಳ್ಯದೆಲೆ, ಅಡಿಕೆ, ತೆಂಗಿನಕಾಯಿ, ಬ್ಲೌಸ್ ಪೀಸು, ಅರಿಶಿನ ಕುಂಕುಮ, ಹೂವು, 1-2 ನಾಣ್ಯಗಳು, ಬಳೆ, ಅಕ್ಕಿ, ಹಣ್ಣು ಇಷ್ಟನ್ನು ಜೋಡಿಸಿ ಮಂಗಳ ದ್ರವ್ಯವನ್ನು ಉಡಿ ತುಂಬೋದು ತಾಯಿಗೆ ಅಂತ ಹೇಳ್ತಾರೆ. ಆ ತಟ್ಟೆಯನ್ನು ನಾವು ದೇವಿ ಮುಂದೆ ಇಡಬೇಕಾಗತ್ತೆ. ದೇವಿಯ ಮುಂದೆ 32 ನಾಣ್ಯಗಳನ್ನು ಇಡಬೇಕಾಗತ್ತೆ. ಅನುಕೂಲ ಇದ್ದವರು ಶಕ್ತಾನುಸಾರ ನೋಟ್ಗಳನ್ನು ಕೂಡ ಜೋಡಿಸಿರ್ಬೋದು. ಹಾಗೆ 5 ಥರದ ಹಣ್ಣುಗಳನ್ನು ಕೂಡ ಜೋಡಿಸಿ ಇಟ್ಕೋಬಹುದು. ಒಂದು ಚಿಕ್ಕ ಲಕ್ಷ್ಮೀ ವಿಗ್ರಹ ಅಂದರೆ ಕಂಚಿಂದಾಗ್ಬೋದು ಅಥವಾ ಬೆಳ್ಳಿಯದಾಗ್ಬೋದು, ಅದನ್ನು ಒಂದು ಪ್ಲೇಟ್ನಲ್ಲಿಟ್ಟು ಗೋಕ್ಷೀರ ಅಂದರೆ ಹಾಲಿನಿಂದ ಅಭಿಷೇಕವನ್ನು ಮಾಡಿ ನಂತರ ಆ ವಿಗ್ರಹವನ್ನು ಒಂದು ವಿಳ್ಯದ ಎಲೆಯ ಮೇಲೆ ಇಟ್ಟು ಸಹಸ್ರನಾಮ ಅಷ್ಟಾವಳಿಗಳಿಂದ ಕುಂಕುಮಾರ್ಚನೆ ಮಾಡ್ಬೋದು. ದೇವಿಗೆ ಮಂಗಳಾರತಿ ಮಾಡಿ ತೆಂಗಿನಕಾಯಿ ಒಡೆಯಿರಿ. ನಂತರ ನೈವೇದ್ಯ ಏನು ಮಾಡಿರ್ತೀರೋ ಅದನ್ನು ದೇವಿಗೆ ಸಮರ್ಪಣೆ ಮಾಡ್ಬೋದು. ಬೆಳಗ್ಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡುವವರಿಗೆ ನೈವೇದ್ಯಗಳನ್ನ ಅಷ್ಟು ಬೇಗ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಹಾಲು ಹಾಗೆ ಬಾಳೆಹಣ್ಣನ್ನು ನೈವೇದ್ಯಕ್ಕಾಗಿ ಇಟ್ಟು ಪೂಜೆ ಮಾಡಿ ಮಂಗಳಾರತಿ ಮಾಡ್ಬೋದು. ನಂತರ ನೀವು ನಿಧಾನವಾಗಿ ನಿಮ್ಮ ಶಕ್ತಾನುಸಾರ ಬೇರೆ ಬೇರೆ ರೀತಿಯ ನೈವೇದ್ಯಗಳನ್ನು ಮಾಡಿ ದೇವಿಗೆ ಸಮರ್ಪಿಸ್ಬೋದು. ದೇವಿಗೆ ಇಷ್ಟವಾಗುವಂತಹ ಕಡಲೆಬೇಳೆ ಪಾಯಸ, ಹೆಸರುಬೇಳೆ ಕೋಸಂಬರಿ, ಗೋಧಿ ಪಾಯಸ, ಹೋಳಿಗೆ, ಪಂಚಾಮೃತ ಹೀಗೆ ಆ ತಾಯಿ ನಮಗೆ ಏನು ಶಕ್ತಿ ಕೊಟ್ಟಿರ್ತಾಳೋ ಅಷ್ಟರಲ್ಲೇ ನಾವು ತಾಯಿಯನ್ನು ತೃಪ್ತಿಪಡಿಸ್ಬೋದು. ದೇವಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡಿದ ನಂತರ ಒಂದು ಮಂಗಳಾರತಿಯನ್ನು ಮಾಡಿ ಮನೆ ಮಂದಿಗೆಲ್ಲ ಅಕ್ಷತೆಯನ್ನು ಕೊಟ್ಟು ಎಲ್ಲರೂ ಸೇರಿ ನಮ್ಮ ಇಷ್ಟಾರ್ಥಗಳೆಲ್ಲ ಪ್ರಾಪ್ತಿಯಾಗಲಿ ಅಂತ ಹೇಳಿ ದೇವಿಯನ್ನು ಬೇಡ್ಕೋಬೇಕು. ಹಾಗೆ ನಿಂತಲ್ಲೇ 3 ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡ್ಕೋಬೇಕು. ಅಕ್ಷತೆಯನ್ನು ಕಳಸಕ್ಕೆ ಹಾಕಬೇಕು. ಮನೆ ಮಂದಿಯೆಲ್ಲ ಕುಳಿತು ವರಮಹಾಲಕ್ಷ್ಮಿ ವ್ರತದ ಕಥೆಯನ್ನು ಕೇಳಿದರೆ ತುಂಬಾ ಒಳ್ಳೆಯದು. ವರಮಹಾಲಕ್ಷ್ಮಿ ವ್ರತ ಪುಸ್ತಕ ಎಲ್ಲ ಪುಸ್ತಕ ಅಂಗಡಿಗಳಲ್ಲಿಯೂ ಸಿಗುತ್ತೆ. ಸಂಜೆ ಮುತ್ತೈದೆಯರನ್ನು ಕರೆದು ಬಾಗಿಣನ ಕೊಡಬೇಕಾಗತ್ತೆ. 3, 5, 9 ಮುತ್ತೈದೆಯರಿಗೆ ಕೊಡಬಹುದು ಅಥವಾ ಅದಕ್ಕಿಂತ ಹೆಚ್ಚಿನ ಮುತ್ತೈದೆಯರಿಗೂ ಕೂಡ ಕೊಡಬಹುದು. ನಾವು ಬಾಗಿಣವನ್ನು ಕೊಡುವಾಗ 2 ಹಸಿರು ಅಥವಾ ಕೆಂಪು ಬಳೆ, ಅರಿಶಿನ ಕುಂಕುಮ, ಹೂವು, ಅಡಿಕೆ, 2 ವಿಳ್ಯದೆಲೆ, 2 ಬಾಳೆಹಣ್ಣು ಕೊಡಬಹುದು. ಅವರವರ ಅನುಕೂಲಕ್ಕೆ ತಕ್ಕಂತೆ ಮೊರದ ಬಾಗಿಣವನ್ನು ಕೂಡ ಕೊಡಬಹುದು. ಬ್ಲೌಸ್ ಪೀಸನ್ನು ಕೂಡ ಸೇರಿಸಿ ಕೊಡಬಹುದು. ಹಾಗೆಯೇ ಬೆಲ್ಲದಚ್ಚು, ಕೊಬ್ಬರಿಯನ್ನು ಕೂಡ ಸೇರಿಸಿ ಕೊಡಬಹುದು. ಇದೆಲ್ಲ ಕಾರ್ಯಕ್ರಮಗಳು ಮುಗಿದ ನಂತರ ಸಂಜೆ ಅಲಂಕೃತಳಾಗಿರುವಂತಹ ದೇವಿಗೆ ದೃಷ್ಟಿಯನ್ನು ತೆಗಿಬೇಕಾಗತ್ತೆ. ಕರಡಾರತಿಯನ್ನು ರೆಡಿ ಮಾಡಿಟ್ಕೋಬೇಕು. ಒಂದು ತಟ್ಟೆಗೆ ಅರಿಶಿನ ಕುಂಕುಮ ನೀರನ್ನ ಹಾಕಿ 2 ದೀಪವನ್ನು ಇಟ್ಟು ಆರತಿ ಮಾಡಬೇಕು. ಶುಕ್ರವಾರ ಯಾವುದೇ ಕಾರಣಕ್ಕೂ ಕಳಸವನ್ನು ವಿಸರ್ಜಿಸಬಾರ್ದು. ಆದ್ದರಿಂದ ಶನಿವಾರ ದೇವಿಗೆ ಧೂಪ, ದೀಪ, ಹಾಲು ಹಣ್ಣಿನ ನೈವೇದ್ಯ ಮಾಡಿ ಕಳಸ ವಿಸರ್ಜನೆ ಮಾಡುವಾಗ ಮೊದಲು ಕಳಸದ ಬಲಭಾಗವನ್ನು ಸ್ವಲ್ಪ ಅಲ್ಲಾಡಿಸಬೇಕು. ನಂತರ ಕಳಸದಲ್ಲಿರುವಂತಹ ನೀರನ್ನು ಮನೆಯ ಎಲ್ಲ ಮೂಲೆಗಳಿಗೂ ಪ್ರೋಕ್ಷಣೆ ಮಾಡಬೇಕು. ಪೂಜೆಗೆ ಇಟ್ಟಂತಹ ಅಕ್ಕಿ, ತೆಂಗಿನಕಾಯಿಯಿಂದ ಏನಾದರೂ ಪಾಯಸ ಇತ್ಯಾದಿ ಸಿಹಿಯನ್ನು ಮಾಡಿಕೊಂಡು ತಿನ್ನಬಹುದು. ನನಗೆ ಗೊತ್ತಿರುವಂತಹ ವಿಚಾರಗಳನ್ನು ನಾನಿಲ್ಲಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಮಹಾಲಕ್ಷ್ಮಿ ನಮಗೆ ಕೊಟ್ಟಿರುವಂತಹ ಆರ್ಥಿಕ ಪರಿಸ್ಥಿತಿ ಹಾಗೆ ಅವರವರ ಶಕ್ತಾನುಸಾರವಾಗಿ ನಾವು ಆ ದೇವಿಯನ್ನು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿದರೆ ಖಂಡಿತವಾಗ್ಲೂ ವರಮಹಾಲಕ್ಷ್ಮಿಯ ಅನುಗ್ರಹ ನಮ್ಮೆಲ್ಲರಿಗೂ ಸಿಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಸಾಕಷ್ಟು ವಿವರಗಳು ನಿಮಗೆ ಸಿಕ್ಕಿದೆ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.